ನಮಸ್ಕಾರ ಸ್ನೇಹಿತರೆ, ನಮ್ಮ ವರ್ಷಾಸ್ ಕುಕಿಂಗ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ತುಂಬಾ ರುಚಿಕರವಾದ ಕರ್ನಾಟಕ ಟ್ರೆಡಿಷನಲ್ ಅಡುಗೆ ಕಡಲೆಕಾಳು ಸಾಂಬಾರ್. ಬಸ್ಸಾರ್ ಅಂದ್ರೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಅದ್ರ ಬದಲು ಮುದ್ದೆ ಮಾಡ್ಕೊಂಡು ತಿನ್ನಿ. ಹಾಸನ್ ಮಂಡ್ಯ ಸ್ಪೆಷಲ್ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಈ ರೆಸಿಪಿ ಮಾಡ್ಲಿಕ್ಕೆ ಮೊದಲಿಗೆ ನಾನು ಓವರ್ ನೈಟ್ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ತೊಳೆದಿರುವಂತಹ ಕಡಲೆಕಾಳು, ಸ್ವಲ್ಪ ನೀರು, ಉಪ್ಪು, ಒಂದು ಟೊಮೆಟೊನ ಹಾಕ್ಬಿಟ್ಟು 2 ವಿಷಲ್ಸ್ ನ ತಗೋತಾ ಇದ್ದೀನಿ. ನೀವು ನೋಡ್ಬೋದು ಕಡಲೆಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ರೆ 2 ವಿಷಲ್ಸ್ಗೆ ತುಂಬಾ ಚೆನ್ನಾಗಿ ಬೇಯುತ್ತೆ, ಬೇಗನೆ ಬೇಯುತ್ತೆ, ಯಾಕೆಂದ್ರೆ ನೆನ್ಸಿಟ್ಟಿರ್ತೀವಲ್ಲ. ತದನಂತರ ಒಂದು ಮಸಾಲೆ ರುಬ್ಲಿಕ್ಕೆ ಬೇಯಿಸಿರುವಂತಹ ಕಾಳು, ಬೆಂದಿರುವಂತಹ ಟೊಮೆಟೊ, ಸ್ವಲ್ಪ ಕಾಯಿ, ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕೋಬಹುದು. ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆಡ್ ಮಾಡ್ಕೊಂಡ್ಬಿಟ್ಟು ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ಅದು ಆಲ್ಮೋಸ್ಟ್ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿದ್ರೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ನಮ್ಮ ಮಳೆ ಕಾಲದ ಅಡ್ಗೆಗಳು ರುಚಿನೇ ಬೇರೆ ಅಲ್ವಾ? ಕಡಿಮೆ ಪದಾರ್ಥ, ಸರಳ ವಿಧಾನ ಮಾತ್ರ, ಆದ್ರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಅಲ್ವಾ? ನಂತರ ಖಾರನ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ಬಂದು ಒಂದು ಮೀಡಿಯಂ ಸೈಜ್ ಆಗೋಷ್ಟು ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ಕುಟಾಣಿಯಿಂದ ನಾನು ಚೆನ್ನಾಗಿ ಕುಟ್ಟಿ ಜಜ್ಜಿ ಇಟ್ಕೋತಾ ಇದ್ದೀನಿ. ಇದು ಡಿಫ್ರೆಂಟ್ ಆಗಿ ಬರುತ್ತೆ, ನೀವು ಹೆಚ್ಚಾಕೋದಕ್ಕಿಂತ ಈ ಥರ ಕುಟ್ಟಾಕಿ ನೋಡಿ. ನಂತರ ಅದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಫ್ರೆಶ್ ಆಗಿ ಸಿಗುವಂತಹ ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ತದನಂತರ ಅದನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ ನಂತರ ನಾವು ಯಾವುದು ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವಿ ನೋಡಿ ಆ ಪಾತ್ರೆನ ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಅದು ಸಿಡಿದ ನಂತರ ಜಜ್ಜಿರೋ ಅಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ತದನಂತರ ರುಬ್ಬಿರೋ ಅಂತಹ ಖಾರನ ಹಾಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇಲ್ಲಿ ನೀರನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ, ಕಾಳು ಬೇಯಿಸಿರೋ ಅಂತಹ ನೀರು ಇರುತ್ತೆ ತಾನೇ, ಅದನ್ನು ಇದಕ್ಕೆ ಯೂಸ್ ಮಾಡ್ಕೊಳ್ಳಿ. ನಂತರ ಅದು ಆಲ್ಮೋಸ್ಟ್ ಕುದಿ ಹತ್ತಲಿಕ್ಕೆ ಶುರು ಆಗುತ್ತೆ. ನಾವು ಕಡಲೆಕಾಳಿಗೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಇಲ್ಲಿ ನೋಡಿ ಉಪ್ಪನ್ನ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಂತರ ಕಾಳು ಉಸ್ಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ಎಲ್ಲ ಪದಾರ್ಥಗಳನ್ನೂ ನಾನು ರೆಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಕಡಲೆಕಾಳು, ಒಂದು ಮೀಡಿಯಂ ಸೈಜ್ ಆಗೋಷ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಒಂದು ಬೌಲ್ ಆಗೋಷ್ಟು ಕೊಬ್ಬರಿ ತುರಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆ ಕಾದಾದ ನಂತರ ಸಾಸಿವೆ, ಜೀರಿಗೆ, ತದನಂತರ ಅದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ, ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ ಆಯಿತಾ. ಇದು ಆಲ್ಮೋಸ್ಟ್ ಓಲ್ಡ್ ಹಳೇ ಕಾಲದ ಅಡುಗೆ, ಸಂಪ್ರದಾಯ ಮಾತ್ರ ಅದೇ ಥರ ಕಂಟಿನ್ಯೂ ಆಗಿ ಬಂದಿದೆ. ಟೇಸ್ಟ್ ಮಾತ್ರ ಬದಲಾಗಲ್ಲ, ಅದೇ ಥರ ಆಗುತ್ತೆ. ಏನು ಗೊತ್ತಾ, ನಾವು ಹಲ್ವಾರು ಬಗೆಯಲ್ಲಿ ನಾವು ಬಸ್ಸಾಂಬಾರನ್ನ ಮಾಡ್ಬೋದು, ತುಂಬ ಹಸಿ ಕಾಳಲ್ಲೂ ಸಹ ಮಾಡ್ಬೋದು. ಇದು ಒಂದು ಬಗೆ ಅಂತಲೇ ಹೇಳ್ಬೋದು. ಒಂದು ಸತಿ ಟ್ರೈ ಮಾಡಿ ಫಿದಾ ಆಗಿ ಹೋಗ್ತೀರಾ, ಮತ್ತೆ ಮತ್ತೆ ಪದೇ ಪದೇ ಮಾಡ್ತಾ ಇರ್ತೀರ. ತದನಂತರ ಕಡಲೆಕಾಳು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಕಾಂಬಿನೇಷನ್ ಆಗಿ ನೀವು ಮುದ್ದೆ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಮುದ್ದೆಗೂ ಸಹ ಮ್ಯಾಚ್ ಆಗುತ್ತೆ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಇದೇ ಥರ ನನ್ನ ಹೆಚ್ಚೆಚ್ಚು ವಿಡಿಯೋಗಳಿಗೆ ನೀವೇನಾದರೂ ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಚೆನ್ನಾಗಿ ಡಿಫ್ರೆಂಟಾಗಿ ನಾನು ಅಡುಗೆಗಳನ್ನ ಮಾಡಿ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಊಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆ ಒಂದು ಬೌಲ್ ಅನ್ನ, ಒಂದು ಬೌಲಲ್ಲಿ ಕಡಲೆಕಾಳು, ಬಿಸಿ ಬಿಸಿ ಬಸ್ಸಾಂಬಾರನ್ನ ಹಾಕ್ಬಿಟ್ಟು ಸ್ವಲ್ಪ ಮಜ್ಜಿಗೆ ಸೈಡಿಗೆ, ಅನ್ನದ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ನೀವು ಸರ್ವ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾದಂತಹ ಕಡಲೆಕಾಳು ಬಸ್ಸಾಂಬಾರ್ ರೆಡಿ ಆಗುತ್ತೆ. ಇದೇ ಥರ ಹೆಚ್ಚೆಚ್ಚು ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಸಿಗುವ. ಇದೇ ಥರ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬರೀ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.